ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಒಂದು ರೆಸಿಪಿ ಹೇಳುತ್ತೇನೆ. ಅದೇನೆಂದರೆ ಚಟ್ನಿ ಪುಡಿ ಅಂತ ನಾವು ಮಾಡ್ತೀವಿ. ಅದು ಸಾಕಷ್ಟು ದಿವಸ ಉಳಿತದೆ, ಅದಕ್ಕೇನೂ ಆಗೋದಿಲ್ಲ. ಫ್ರಿಜ್ದೊಳಗೆ ಹಿಡಿದಿದ್ರೂ ಉಳಿತದೆ. ಇಲ್ಲಿ ನೋಡ್ರಿ, ಅದ್ರ ಸಾಹಿತ್ಯ ಹೇಳ್ತೀನಿ. ಇವು ಕಡಲೆಬೇಳೆ ಅರ್ಧ ಕಿಲೋ, ಉದ್ದಿನಬೇಳೆ ಅರ್ಧ ಕಿಲೋ, ಆಮೇಲೆ ಇದು ಕರಿಬೇವು ಸೊಪ್ಪು, ಶೇಂಗಾದ ಕಾಳು, ಕೊಬ್ಬರಿ, ಒಣ ಕೊಬ್ಬರಿ ತೊಗೋಬೇಕು, ಎಳ್ಳು, ಆಮೇಲೆ ಬೆಲ್ಲ, ಇದು ಹುಣಸೆ ಹಣ್ಣು, ಉಪ್ಪು, ಖಾರ ಮತ್ತು ಇದು ಇಂಗು, ಇವು ಹವಿಜ್ ಕಾಳು. ಇದೆಲ್ಲ ಹುರ್ಕೋಬೇಕು. ಆ ನಂತರ ಕರಿಬೇವು ಮತ್ತು ಹುಣಸೆ ಹಣ್ಣು ಇದನ್ನ ಎಣ್ಣೆಯೊಳಗೆ ಕರ್ಕೋಬೇಕು. ನಿಮ್ಮನ್ನ ತೋರಿಸ್ತೀನಿ. ಇವು ಬಿಳಿ ಎಳ್ಳು. ಇದು ಇಂಗು, ನಂತರ ಹುಣಸೆ ಹಣ್ಣು, ಆಮೇಲೆ ಕರಿಬೇವು ಸೊಪ್ಪು, ಮಿಕ್ಸರ್ದೊಳಗೆ ಹಾಕಿ ತೆಗಿಬೇಕು. ಇಲ್ಲಿ ನೋಡಿ, ಇವಾಗ ಇದು ಎಲ್ಲ ಸಣ್ಣ ಮಾಡ್ಕೊಂಡೇನಿ. ಉದ್ದಿನಬೇಳೆ, ಕಡಲೆಬೇಳೆ, ಇನ್ಮೇಲೆ ಶೇಂಗಾದ ಕಾಳು, ಆಮೇಲೆ ಎಳ್ಳು, ಹವೀಜ, ಇದೆಲ್ಲ ಮಿಕ್ಸ್ ಮಾಡಿದ್ದು ಇದೆಲ್ಲ ಸಣ್ಣ ಮಾಡಿಕೊಂಡು ಆಮೇಲೆ ಉಪ್ಪು, ಖಾರ, ಬೆಲ್ಲ ಕೂಡಿಸ್ತೀನಿ. ನೋಡಿ, ಎಳ್ಳು ಎಲ್ಲ ಸಣ್ಣ ಮಾಡಬಾರ್ದು, ಸ್ವಲ್ಪ ಮೇಲೆ ಹಾಕ್ಲಿಕ್ಕೆ ಇಡಬೇಕು. ಇದು ನೋಡಿ, ಇಷ್ಟು ಮೇಲೆ ಹಾಕ್ಲಿಕ್ಕೆ ಇಡೋಣ ಅಂತ. ಇವು ಹವೀಜ್ ಕಾಳು, ಎಲ್ಲ ಮಿಶ್ರಣವನ್ನು ಇದ್ರೊಳಗೆ ಹಾಕೀನಿ. ಎಳ್ಳು, ಕೊಬ್ಬರಿ ಎಲ್ಲ. ಇನ್ಮೇಲೆ ಇದಕ್ಕೆ ಉಪ್ಪು, ಖಾರ ಹಾಕ್ತೀನಿ, ಬೆಲ್ಲ. ಇದು ಉಪ್ಪು, ಇದು ಖಾರ, ಕೆಂಪು ಪುಡಿ, ಇದು ಬೆಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ಮಿಕ್ಸರ್ದೊಳಗೆ ತೆಗಿಬೇಕು. ಆಮೇಲೆ ಮೇಲೆ ಉಳಿದ ಎಳ್ಳು ಹಾಕಬೇಕು. ಸ್ವಲ್ಪ ಎಣ್ಣೆ ಕಾಯಿಸಿ ಅದರೊಳಗೆ ಬ್ಯಾಡಗಿ ಕೆಂಪಗೆ ಖಾರ ಪುಡಿ ಹಾಕಿದರೆ ಕಲರ್ ಬರ್ತದೆ.
ನೋಡಿ ಇವು ಸ್ವಲ್ಪ ಎಳ್ಳು ಇಟ್ಟಿದ್ವಲ್ಲ ಆ ಎಳ್ಳು ಹಾಕಬೇಕು. ಎಲ್ಲ ಮಿಕ್ಸ್ ಆಗಿಂದ ಮತ್ತೊಂದು ಮಿಕ್ಸರ್ದೊಳಗೆ ತಕ್ಕೋಬೇಕು. ಆಮೇಲೆ ನೋಡಿದರೆ ಆ ಉಳಿದ ಎಣ್ಣೆಯೊಳಗೆ ಸ್ವಲ್ಪ ಖಾರ ಹಾಕಿ ಈಗ ಇದನ್ನ ಕಲರ್ ಬರೋದ್ರ ಸಲುವಾಗಿ ಇದ್ರ ಮೇಲೆ ಹಾಕ್ತೀನಿ ನೋಡಿ. ನೋಡಿ ಇವಾಗ ರೆಡಿಯಾಗಿದೆ. ಇದು ಸಾಕಷ್ಟು ದಿವಸ ಉಳಿತದೆ, ಇದಕ್ಕೇನೂ ಆಗೋದಿಲ್ಲ. ಗೌರಿ ನೈವೇದ್ಯಕ್ಕೆ ಯಾವಾಗಲೂ ಉಪ್ಪಿಟ್ಟದ ಮೇಲೆ ಅವಲಕ್ಕಿ ಮೇಲೆ ಎದ್ರ ಮೇಲೂ ತೊಗೊಳಕ್ಕೆ ಬರ್ತದೆ, ಟೇಸ್ಟಿ ಇರ್ತದೆ. ಇದು ಯಾವಾಗಲೂ ಚೆನ್ನಾಗಿರ್ತದೆ. ಇದನ್ನು ಮೊಸರೊಳಗೆ ಕಲಿಸಿ ಒಗ್ಗರಣೆ ಕೊಟ್ಟರೆ ಚಟ್ನಿ ಅಂತೂ ವಾಪಸ್ಲಿ ಬರ್ತದೆ. ದೇವ್ರ ನೈವೇದ್ಯಕ್ಕೆ ಗೌರಿ ನೈವೇದ್ಯಕ್ಕೆ ಬರ್ತದೆ. ನೋಡಿರಿ, ಇಷ್ಟವಾದರೆ ಧನ್ಯವಾದ.